ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ವೀಕೆಂಡ್ ಆಗಿದ್ರು ಕೂಡ ಇವತ್ತು ಬೆಳಗ್ಗೆ ಬೇಗ ಎದ್ದು ದೇವರಿಗೆಲ್ಲ ಪೂಜೆ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ತುಂಬಾನೇ ಕೆಲಸ ಇತ್ತು, ಯಾಕಂದ್ರೆ ಧೃತಿದು ನಾಳೆ ಬರ್ಡೇ ಕೂಡ ಇತ್ತು. ಹಾಗಾಗಿ ತುಂಬಾ ಕೆಲಸ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ಬಾಕಿ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತ ಇದ್ದೆ. ಅಷ್ಟೊತ್ತಿಗೆ ಧೃತಿ ಕೂಡ ಎದ್ಲು. ಹಾಗಾಗಿ ಅವ್ಳು ಕಬೋರ್ಡ್ ಕ್ಲೀನ್ ಮಾಡ್ಬೇಕಿತ್ತು. ಆಮೇಲೆ ಟೈಮೇ ಸಿಗಲ್ಲ ನನಗೆ ಮಾಡೋದಿಕ್ಕೆ. ಸೊ ಹಾಗಾಗಿ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಯೋಷ್ಟಿಗೆ ಭರತ್ ಕೂಡ ಎದ್ರು. ಅವ್ರಿಗೂನು ತಲೆಗೆ ಸ್ನಾನ ಮಾಡ್ತೀನಿ, ಆಯಿಲ್ ಅಪ್ಲೈ ಮಾಡು ಅಂತಂದ್ರು. ಅವ್ರಿಗೂನು ಆಯಿಲ್ ಎಲ್ಲ ಅಪ್ಲೈ ಮಾಡಿ ಮಾಡ್ಕೊಡ್ತಾ ಇದ್ದೀನಿ. ಸೊ ಧೃತಿ ಅಂತೂ ಬೆಳಗ್ಗೆ ಎದ್ದ ತಕ್ಷಣ ವೀಕೆಂಡ್ ಅಂದ್ರೆ ಅವಳಿಗೆ ಫುಲ್ ಎಂಜಾಯ್ಮೆಂಟ್, ಟಿವಿ ನೋಡ್ತಾ ನಿಂತಿದ್ಲು. ಭರತ್ಗೆ ಆಯಿಲ್ ಅಪ್ಲೈ ಆದ್ಮೇಲೆ ಮಾಡಿದ್ಮೇಲೆ ಧೃತಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಆಚೆ ಹೋಗ್ಬೇಕು ಅಲ್ವಾ. ಸೊ ಹಾಗಾಗಿ ಇವತ್ತು ತಿಂಡಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಆಚೆ ಕಡೆನೆ ತಿಂಡಿ ತಿನ್ನೋಣ ಅಂತ ಅಂದ್ರು. ಹಾಗಾಗಿ ಅವಳನ್ನ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಆಯಸ್ಸು ಆರೋಗ್ಯ ಕೊಟ್ಟು ಆರೋಗ್ಯ ಕೊಡಿ, ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಪ್ಪ. ಅಪ್ಪ ಮಮ್ಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಧೃತಿನ ರೆಡಿ ಮಾಡೆಲ್ಲ ಆದ್ಮೇಲೆ ಕಾಫಿ ಕೂಡ ಕೊಡ್ತಿರ್ಲಿಲ್ಲ. ಧೃತಿಗೆ ಒಬ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೊಟ್ಟಿದ್ದೆ. ನಮ್ಗೆ ಭರತ್ ಎದ್ಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದೆ. ಹಾಗಾಗಿ ಹಾಲ್ನ ಕಾಯಕ್ಕಿಟ್ಟು ಇವಾಗ ನಮ್ಗೆ ಕಾಫಿನ ರೆಡಿ ಮಾಡ್ಕೊಳ್ತಾ ಇದೀನಿ. ಸೊ ವೀಕೆಂಡ್ ಅಂದ್ರೆ ನಮ್ಗೆ ಹಿಂಗೆ ಇರುತ್ತೆ. ಸೊ ನಾರ್ಮಲ್ ಆಗಿ ವೀಕೆಂಡ್ ಅಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ನಾರ್ಮಲ್ ಆಗಿ ಏನಿರ್ತೋ ಅದನ್ನೇ, ಬ್ರೆಡ್ ಇದ್ರೆ ಅದನ್ನೇ ರೋಸ್ಟ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಏನಾದ್ರು ಆಚೆ ಕಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು, ಅದನ್ನೇ ಕಾಫಿ ರೆಡಿ ಮಾಡ್ಕೊಂಡು ಆರಾಮಾಗಿ 3 ಜನನೇ ನಾವು ಆ ವೀಕೆಂಡ್ ನ ಎಂಜಾಯ್ ಮಾಡ್ತೀವಿ. ಸೊ ಧೃತಿ ಇವತ್ತು ಲಯನ್ ಕಿಂಗ್ ನೋಡ್ತಿದ್ಲು. ಅದಕ್ಕೇನೆ ನಾವು 3 ಜನನು ಕಮೆಂಟ್ ಮಾಡ್ತಾ ಆರಾಮಾಗಿ ನಮ್ಮ ವೀಕೆಂಡ್ ನ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಗ್ತಾ ಇದೀನಿ. ಸೊ ಬೇಗ ಇವತ್ತು ಸ್ವಲ್ಪ ಲೇಟೇ ಆಗೋಗ್ಬಿಡ್ತು. ಬೇಗ ಎದ್ದೇಳೋಣ ಅನ್ನೋ ದಿನನೇ ಲೇಟ್ ಆಗ್ಬಿಡುತ್ತೆ. ಹಾಗಾಗಿ ಬೇಗ ಬೇಗ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದೀನಿ. ಸೊ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ಸೊ ಈಗ ಧೃತಿ ಸ್ಕೂಲಲ್ಲಿ ಇವತ್ತು PTM ಇದೆ. ಅದನ್ನು ಮುಗಿಸ್ಕೊಂಡು ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ಅವಳ ಬರ್ಡೇಗೆ ಸ್ವಲ್ಪ ಶಾಪಿಂಗ್ ಕೂಡ ಇದೆ, ಅದನ್ನು ಮಾಡಿಕೊಂಡು ಬರಬೇಕು. ಸೊ ಇವತ್ತು ತುಂಬ ಕೆಲಸ ಇದೆ. ಸೊ ಬನ್ನಿ ಹಾಗೆ ವ್ಲಾಗಲ್ಲೆಲ್ಲ ತೋರಿಸ್ತೀನಿ ಏನೇನಿದೆ ಇವತ್ತು. ಇವಾಗ ಧೃತಿ ಸ್ಕೂಲ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ. ಇವತ್ತು PTM ಇತ್ತು, ಅಂದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಹೋಗೋಣ ಅಂತ ಅಲ್ಲಿಗೆ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಬಾಕಿ ಕೆಲಸ ಮುಗಿಸೋಣ ಅಂತ ಫಸ್ಟ್ ಅವ್ರ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ. ಈಗ ಅವ್ರ ಸ್ಕೂಲ್ ಹತ್ರ ಹೋಗಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಮನೆ ಹತ್ರನೇ ಒಂದು ಹೋಟೆಲ್ ಇದೆ. ಸೊ ಅಲ್ಲಿಗೆ ಬಂದ್ವಿ. ಫ್ರೆಂಡ್ಸ್, ಈಗ ಜಯನಗರ್ ಫೋರ್ಟ್ ಬ್ಲಾಕ್ಗೆ ಬಂದಿದ್ದೀವಿ. ಸೊ ಧೃತಿಗೆ ಡೆಕೋರೇಷನ್ ಎಲ್ಲ ತಗೋಬೇಕಿತ್ತಲ್ಲ ಬರ್ಡೇದು. ಸೊ ಹಾಗಾಗಿ ಸೊ ಬನ್ನಿ. ಜಯನಗರಕ್ಕೆ ಹೋಗಿದ್ವಿ ಅಂತ ಅಲ್ಲೇ ಶೋ ಆಫ್ ಕೂಡ ಇತ್ತು ಅಲ್ವಾ. ಸೊ ಹಾಗಾಗಿ ಅಲ್ಲೇನೆ ಅವಳಿಗೆ ಫ್ರಾಕ್ ಏನಾದ್ರು ತಗೊಳ್ಳೋಣ ಬರ್ಡೇಗೆ ಅಂತ ಸೊ ಅಲ್ಲಿಗೆ ಬಂದಿದೀವಿ. ಸೊ ಇಲ್ಲಂತೂ ತುಂಬಾನೇ ವೆರೈಟೀಸ್ ಆಫ್ ಬಟ್ಟೆಗಳಿದೆ. ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಫ್ರೆಂಡ್ಸ್, ಇಲ್ಲಿ ಕ್ಯಾಟ್ರಿಂಗ್ಗೆ ಕೊಡೋಣ ಅಂತ ಬಂದಿದ್ದೀವಿ. ಕೆಲಸ ಮುಗಿಸಿ ಬರೋಷ್ಟಿಗೆ ನಮ್ಮ ಅತ್ತೆ ಮತ್ತೆ ನಮ್ಮಮ್ಮ ಇಬ್ರು ಬಂದಿದ್ರು. ಇಬ್ರು ಜೊತೆನೂ ಆಟ ಆಡೋದು ಮಾತಾಡೋದು ಸ್ಟಾರ್ಟೇ ಮಾಡ್ಬಿಟ್ಲು. ಸೊ ಮಕ್ಳೇ ಹಂಗೆ ಅಲ್ವಾ,
ಸೊ ಹೀಗಿತ್ತು ಧೃತಿ ಬರ್ಡೇ ಶಾಪಿಂಗ್ ವ್ಲಾಗ್. ಇದಿಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.